ನಮಸ್ಕಾರ. ನನ್ನ ಹೆಸರು ಮಂಜುನಾಥ್. ನಾನು ಬೆಂಗಳೂರಲ್ಲಿ ಕ್ಯಾರ್ಪುರಲ್ಲಿದ್ದೀನಿ. ನಮ್ಮ ಸ್ವಂತ ಊರು ಬಂದು ಮುಳಬಾಗಿಲು ತಾಲೂಕು, ಕೋಲಾರ ಡಿಸ್ಟಿಕ್ಕು. ಒಂದು ಚಿಕ್ಕ ಗ್ರಾಮದಿಂದ ಬಂದಿದ್ದೀವಿ ನಾವು. ಬಟ್ ಇಲ್ಲಿ ಬೆಂಗಳೂರಲ್ಲಿ ಬಂದು 15-20 ವರ್ಷ ಆಯಿತು. ನಮಗೆ ಸೋಮಶೇಖರ ಸ್ವಾಮೀಜಿಯವರು ಪರಿಚಯ ಆದಮೇಲೆ ಯಾರೋ ಒಂದು ಗೊತ್ತಿರಲಿಲ್ಲ, ಆದರೂ ನಾವು ಯಾರೋ ಊರಿಂದ ನಮಗೆ ಗೊತ್ತಾಯಿತು. ಅವ್ರ ಥ್ರೂ ಹೋಗಿ ನಾವು ಮೀಟ್ ಮಾಡಿದ್ವಿ. ಸುಮಾರು 10 ವರ್ಷದಿಂದ ಅವ್ರ ಹತ್ರ ನಾವು ಎಲ್ಲ ರಿಪೋರ್ಟ್ಸ್ ತೊಗೊತಾ ಇದ್ದೀವಿ. ಪಾಸಿಟಿವ್ ಆಗಿ ಹೇಳ್ತಾರೆ, ಎಲ್ಲ ನಮಗೇನು ಬೇಕೋ ಎಲ್ಲ ಕೊಡ್ತಾರೆ. ನಮಗೊಂದು ಜಾತಕನೂ ಬರ್ಕೊಟ್ಟಿದ್ದಾರೆ, ಮಕ್ಕಳು ಬರ್ಕೊಟ್ಟಿದ್ದಾರೆ. ಆ ಜಾತಕ ಪ್ರಕಾರ ನಾವೆಲ್ಲ ಏನು ಕಷ್ಟಗಳು ಅನುಭವಿಸಿದೆಲ್ಲ ಹೇಳಿದ್ರು. ನಮಗೆ 100 ವರ್ಷದ್ದು ಆಗುವಂತಹ ಅನುಭವಗಳೆಲ್ಲ ನಮಗೆ ಹೇಳ್ಕೊಟ್ಟಿದ್ದಾರೆ ಅವರು. ಅದ್ರ ಪ್ರಕಾರ ಚಿಕ್ಕ ಸಣ್ಣ ಪುಟ್ಟ ಪರಿಹಾರಗಳನ್ನು ಬರೆದುಕೊಟ್ಟಿದ್ದಾರೆ. ಅದೊಂದು ಚಿಕ್ಕ ಚೀಟಿಯೆಲ್ಲ ಕೊಡ್ತಾರೆ. ಅದು ಪ್ರತಿ ಎಲ್ಲ ಮನೆಯಲ್ಲಿ ಮಾಡುವಂತಹ ಏನು ಪೂಜೆ ಪುರಸ್ಕಾರಗಳೇ, ಎಲ್ಲೂ ಆಚೆ ಹೋಗಿ ಏನು ಮಾಡೋಂಥ ಕೆಲಸಗಳೇನಿಲ್ಲ. ಸಣ್ಣ ಪುಟ್ಟ ಒಂದು ಮನೆ ಮದ್ದು ಅಂತ ಹೇಳ್ತಾರೋ ಅದ್ರ ಮನೆಯಲ್ಲಿ ಮಾಡುವಂತಹ ಪೂಜೆಗಳನ್ನು ಮಾಡಿಕೊಂಡು ನಾವು ಅಭಿವೃದ್ಧಿ ಚೆಂದಿದ್ದೀವಿ. ಈಗ ಆ ಥರ ಸುಮಾರು ಜನಕ್ಕೆ ನಾನು ರೆಫರ್ ಮಾಡಿದ್ದೆ ಅವ್ರಿಗೆ. ಈ ಥರ ಅವ್ರಿಗೆ ಮೊದಲೇ ನಾನು ಹೇಳಿದ್ದೆ, ಸಮಯ ನೀವು ನಮಗೆ ಒಳ್ಳೆಯ ದಾರಿ ತೋರಿಸಿದ್ದೀರಾ, ನೀವು ಫ್ಯೂಚರಲ್ಲಿ ನಮ್ಮ ಕೈಗೂ ಸಿಗೋದು ಕಷ್ಟ ಆಗಿದೆ ಅಂತ. ಈಗ ಅದೇ ಆಗಿದೆ. ನಾವು ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡಲ್ಲ, ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಾರೆ ಅವರು. ಅವ್ರಿಗೆ ಅಷ್ಟೊಂದು ರೆಫರ್ ಮಾಡ್ತಾಯಿದ್ವಿ ನಾವು. ಅಷ್ಟೊಂದು ಜನ ಅವ್ರ ಹತ್ರ ಹೋಗ್ತಾರೆ. ನಮ್ಮ ಕಡೆಯಿಂದನೂ ಸುಮಾರು 106 ಜನಕ್ಕೆ ಹೆಲ್ಪ್ ಮಾಡಿದ್ವಿ. ನಮಗೆ ತುಂಬ ಅಭಿವೃದ್ಧಿ ಸಿಕ್ಕಿದೆ ಅವ್ರ ಕಡೆಯಿಂದ. ನಮಗೆ ತುಂಬ ಕಷ್ಟದಿದ್ದೆ, ನಾನು ಮನೆ ಮಾರಾಟ ಮಾಡೋ ತರಂಗ ಹೋಗಿದ್ದೆ. ಅದಕ್ಕೆಲ್ಲ ಪರಿಹಾರ ನಮಗೆ ಕೊಟ್ಟರು. ಸಣ್ಣ ಪುಟ್ಟ ಪರಿಹಾರ ಎಲ್ಲ ಮಾಡಿಕೊಟ್ರು. ಅದಕ್ಕೆ ನಾವು ಈಗ ಚೆನ್ನಾಗಿದ್ದೀನಿ. ಇವನ್ ನಮ್ಮ ತಂದೆ ನಮ್ಮ ಅಕ್ಕ ಅವರು ಸಾವು ಬದುಕಿನಲ್ಲಿದ್ದಾಗ ಅವರು ಹೇಳಿದ್ರು, ಈ ಥರ ನಿಮಗೆ ಏನಾದರೂ ಪರಿಹಾರ ಮಾಡಬೇಕಂತ ಹೇಳಿದಾಗ ಮನೆ ಮದ್ದು ಬರೀ ಒಂದು 4-5 ಐಟಮಲ್ಲಿ ಮನೆಯಲ್ಲಿ ನಿಂತಿರುವಂಥ ಕೊಟ್ಟಿದ್ದಕ್ಕೆ ಅವರು ಸ್ವರ್ಗವಾಸಿ ಆದರು, ನಮ್ಮ ತಂದೆಯವರು, ನಮ್ಮ ಅಕ್ಕ ಅವರು. ಅದೊಂದು ರಿಸಲ್ಟ್ ಹೇಳ್ಬೋದು. ಅವರು ಆಫೀಸ್ಗೆ ಹೋಗಿ ನಾವು ತಂದೆ ಬಗ್ಗೆ ಕೇಳ್ತಾ ಇದ್ದಾಗ ಅವ್ರ ಲೆಕ್ಕಾಚಾರ ಎಲ್ಲ ಬರೆದು ನಮಗೆ ಎತ್ಕೊಂಡು ಎಲ್ಲ ಅದು ಎಲ್ಲ ಬಿಟ್ಟು ಒಂದು ಪೇಪರಿಗೆ ತೊಗೊಂಡು ಹೇಳಿದ್ರು, ಇಲ್ಲಪ್ಪ ನಿಮ್ಮ ತಂದೆ ನಮಗೆ ತಿರ್ಕೊಂಡಿದ್ದಾರೆ ಇಲ್ಲ ಅಂತ ಹೇಳಿದ್ರು. ಅದೇ ಸಮಯದಕ್ಕೆ ನಮಗೆ ಫೋನ್ ಬಂತು ಊರಿಂದ, ಈ ಥರ ತಂದೆ ತಿರ್ಕೊಂಡಿದ್ದಾರೆ ಅಂದ್ಬಿಟ್ಟು. ಮನೆ ಬಿಟ್ಟು ಒಂದು 6 ತಿಂಗಳು ಆಚೆ ಇರಬೇಕು ಅಂದ್ಬಿಟ್ಟು ಅದೊಂದು ಹೇಳಿದ್ರು. ಅದು ಮಾಡಿದ್ವಿ. ಅದಾದಮೇಲೆ ಸಣ್ಣ ಪುಟ್ಟ ಪೂಜೆಗಳು ಹೇಳಿದ್ರು, ಮಾಡಿದ್ವಿ. ಇವಾಗ ನಾವು ಚೆನ್ನಾಗಿದ್ದೀವಿ. ನೀನು 4 ಜನ ಹತ್ರ ತೊಗೋಬೇಕಂದ್ಬಿಟ್ಟು ಅವ್ರಿಗೆಲ್ಲರಿಗೂ ರೆಫರ್ ಮಾಡ್ತಾಯಿದ್ದೀವಿ. ನಮಗೆ ತುಂಬ ಇಷ್ಟವಾದಂಥ ಕೆಲಸಗಳೆಲ್ಲ ಸಿಗ್ತಾಯಿದೆ. ನಮ್ಮ ಮಕ್ಕಳು ಚೆನ್ನಾಗಿ ಅಭಿವೃದ್ಧಿ ಆಗ್ತಾಯಿದ್ದಾರೆ. ಹೀಗೆ ನಮ್ಮ ಫ್ಯಾಮಿಲಿಯಲ್ಲಿ ಸುಮಾರು ಅಂದರೆ ಒಂದು 10 ಜನಕ್ಕೆ ನಾವು ಹೇಳಿದ್ವಿ, ಅವರೊಂದು 10 ಜನಕ್ಕೆ ಹೇಳಿದ್ದಾರೆ. ಈಗ ನಮ್ಮೆಲ್ಲರಿಗೂ ಒಳ್ಳೆ ಫಲಿತಾಂಶ ಸಿಕ್ಕಿದೆ. 100 ವರ್ಷಕ್ಕೆ ಆಗುವಂಥ ಜಾತಕ ಬರೆದುಕೊಟ್ಟಿದ್ದಾರೆ, ಮಕ್ಕಳು ಕೊಟ್ಟಿದ್ದಾರೆ, ಅಭಿವೃದ್ಧಿ ಆಗಲಿ. ಸಣ್ಣ ಪುಟ್ಟ ಆಗ ಅದು ನಾವು ಚಿಕ್ಕ ಚಿಟಿಕೆಗಳಲ್ಲೇ ನಮಗೆ ಕೆಲಸಗಳಾಗ್ತಾಯಿದೆ. ನಾವೆಲ್ಲೂ 100 ಇದಕ್ಕೆ ಮೊದಲು ನಾವು 15-20 ಸಾವಿರ ಕೊಟ್ಟು ಒಂದು ಪೂಜೆ ಮಾಡಿಸ್ತಾಯಿದ್ವಿ. ಇವಾಗೆಲ್ಲ ನಮ್ಮ ಮನೆಯಲ್ಲೇ 50-60 ರೂಪಾಯಲ್ಲಿ ನಮಗೆ ಪೂಜೆ ಆಗ್ತಾಯಿದೆ. ಹರಳಿ ಮರ ಸುತ್ತೋದು, ನಾಗರ ಪತ್ರಕ್ಕೆ ಸುತ್ತೋದು, ಸಣ್ಣ ಪುಟ್ಟ ಪೂಜೆಗಳೇ, ನಿಂಬೆಹಣ್ಣು ಹಚ್ಚೋದು ಅಂತ ಸಣ್ಣ ಪೂಜೆಗಳಿಂದ ನಮಗೆ ಈಗ ಅಭಿವೃದ್ಧಿ ಚೆನ್ನಾಗಿದೆ. ಕೆಲಸದಲ್ಲಿ ಒಳ್ಳೆ ಹೆಸರಿದೆ. 4 ಸಂಪಾದನೆ ಮಾಡ್ತಾಯಿದ್ದೀನಿ. ಹೆಂಡತಿ ಮಕ್ಕಳು ಸಾಕ್ಕೊಂಡು ಚೆನ್ನಾಗಿದ್ದೀನಿ. ನನ್ನ ಕೈಲಾದ ಸಹಾಯ ಕೆಲವು ಮಾಡ್ತಾಯಿದ್ದೀನಿ. ಆ ಸಹಾಯ ಹಂಗೆ ಆಗಬೇಕು ಅಂತ ನನ್ನ ಸ್ವಾಮೀಜಿಯವರ ಆಶೀರ್ವಾದ ಬೇಕು ಅಂತ. ಆಗಾಗ ನಾವು ಫೋನ್ ಮಾಡಿದ್ರು ಅವರು ಸಿಗೋದಿಲ್ಲ, ಅಪರೂಪವಾಗಿ ಸಿಗ್ತಾರೆ. ನಮ್ಮೂರ ಕಡೆಯವರು, ನಮ್ಮ ಮುಳಬಾಗಿಲು ಪಕ್ಕದಲ್ಲೇ ಅವ್ರ ಊರು. ಅದಾಗಿ ನಮ್ಮ ವೈಫ್ ಅವರು ಊರು ಪಕ್ಕದಲ್ಲಿ ಇರೋದು. ನಮಗೆ ಯಾರೋ ಥ್ರೂ ಅವ್ರು ಗೊತ್ತಾಗಿ ಈಗ ನಮಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳು ಮೊದಲು ಎಜುಕೇಷನ್ ಮಕ್ಕಳು ಒಬ್ಬ 10th, ಒಬ್ಬ 7th. ದೊಡ್ಡ ಮಗನ ಹೆಸರು ವೈಷ್ಣೋದೇವ್, ಚಿಕ್ಕ ಮಗನ ಹೆಸರು ಚರಣ್ ದೇವ್. ನಮ್ಮ ಮಿಸಸ್ ಮಮತಾ, ಅವರು ಮಮತಾ ಬಂದು ಮನೇಲಿರ್ತಾರೆ, ಕೆಲಸಕ್ಕೆ ಹೋಗಲ್ಲ, ಮನೇಲಿರ್ತಾರೆ. ಮಕ್ಕಳು ಒಬ್ಬರು 10th, ಒಬ್ಬರು 7th ಓದ್ತಿದ್ದಾರೆ. ನಾರಾಯಣ ಸ್ಕೂಲಲ್ಲಿ ಹೋಗ್ತಿದ್ದಾರೆ. ಮೊದಲು ಚಿಕ್ಕ ಸ್ಕೂಲ್ ಹೋಗ್ತಾಯಿದ್ರು. ಅವ್ರು ಬಂದಾದಮೇಲೆ ಈಗ ನಾನು ನಾರಾಯಣ ಸ್ಕೂಲ್ಗೆ ಅಷ್ಟು ಅಭಿವೃದ್ಧಿ ಬಂದಿದ್ದೀನಿ. ಮೊದಲು ಒಂದು ಸಣ್ಣ ಸ್ಕೂಲಲ್ಲಿ ಹೋಗ್ತಾಯಿದ್ರು. ಈಗ ನಾರಾಯಣ ಟೆಕ್ನೋ ಸ್ಕೂಲ್ಗೆ, ಕಾಲೇಜ್ಗೆ ಕಲಿಸ್ತಾಯಿದ್ದೀನಿ. ಒಂದು ಗಾಡಿಗೆಲ್ಲ ತೊಗೊಂಡಿದ್ದೀನಿ. ಸಣ್ಣ ಪುಟ್ಟದನ್ನೆಲ್ಲ ಮಾಡಿಕೊಂಡು ಚೆನ್ನಾಗಿದ್ದೀನಿ ನಾನು. ಮತ್ತು ಮುಂದಕ್ಕೆ ಅವ್ರ ಆಶೀರ್ವಾದದಿಂದ ಮನೆ ತೊಗೊಳೋಕ್ಕೂ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅವ್ರ ಆಶೀರ್ವಾದ ಇದ್ದರೆ ನಮ್ಗೆ ಮನೆ ತೊಗೊಳೋಕ್ಕೂ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಹಂಗೂ ನಮ್ಮ ಅಕ್ಕ ತಂಗಿ ಅವ್ರಿಗೆ ಎಲ್ರಿಗೂ ಅವ್ರ ಮಾರ್ಗಸೂಚಿಯಲ್ಲಿ ಅವ್ರಿಗೆಲ್ಲ ಒಳ್ಳೆಯದಾಗ್ತಾಯಿದೆ. ನಾವೇನು ಕೆಲಸ ಮಾಡಿದ್ರೂ ಅವ್ರಿಗೆ ಹೇಳ್ದೆ ನಾವು ಮಾಡೋಕ್ಕೆ ಹೋಗಲ್ಲ. ಈ ಮನೆ ಈಗ ನಿಮ್ಮ ಹತ್ರ ಮಾತಾಡ್ತಾರೆ, ಮನೆಯಲ್ಲೂ ಕೂತಿದ್ದ ಮನೇನೂ ಅವರೇ ಮಾರ್ಗಸೂಚಿಯಿಂದ ನನಗೆ ಅವರು ಓಕೆ ಅಂತ ಹೇಳಿದಾಗ ಈ ಮನೆಗೆ ಬಂದಿದ್ದೆ ನಾನು. ಅವ್ರು ಇಲ್ಲ ಅಂತ ಹೇಳಿದ್ರೆ ಈ ಮನೆಗೆ ಬರ್ತಾಯಿರಲಿಲ್ಲ ನಾನು. ಈ ಮನೆ ಚೆನ್ನಾಗಿದೆ ನನಗೆ. ಅವರು ಹೇಳಿದ ಮಾತಿಗೆ ನಾನು ಬಂದಿದ್ದೀನಿ ಇಲ್ಲಿ. ಈ ಊರಲ್ಲೂ ಸಹ ಜಮೀನು ಹತ್ರ ಹೇಳಿದ್ದಾರೆ ಏನು ಮಾಡಬೇಕು ಅಂದ್ಬಿಟ್ಟು, ಅದೆಲ್ಲ ಮಾಡ್ತಾಯಿದ್ದೀನಿ. ಅದು ಇನ್ನು ಸ್ವಲ್ಪ ದಿನಕ್ಕೆ ಮನೆ ಕಟ್ಟೋದಕ್ಕೆ ಅದು ಹೇಳಿದ್ದಾರೆ. ಅದು ನಮಗೆ ಅನುಕೂಲವಾಗುತ್ತೆ, ಅದು ಮಾಡ್ತೀವಿ. ಸೋಮಶೇಖರ್ ದೀಕ್ಷಿತ್ ಅವರ ಬಗ್ಗೆ ಹೇಳಬೇಕಾದ್ರೆ, ಮತ್ತು ಅವ್ರ ಬಗ್ಗೆ ನಾನು ನಮ್ಮ ಸ್ನೇಹಿತರಿಗೂ ಸಹ ಅವ್ರನ್ನ ರೆಫರ್ ಮಾಡಿದ್ದೀನಿ. ಅವರು ಸಹ ವಿಸಿಟ್ ಮಾಡಿ ಅವ್ರ ಬಗ್ಗೆ ಎಲ್ಲ ಕಷ್ಟವನ್ನು ಹೇಳ್ಕೊಂಡಿದ್ದಾರೆ. ಅವ್ರಿಗೂ ಸಹ ಒಳ್ಳೆಯ ರಿಸಲ್ಟನ್ನು ಕೊಟ್ಟು ಅವರು ನಮ್ಮ ಸ್ನೇಹಿತರು ಇನ್ನೂ ಸುಮಾರು ಜನಕ್ಕೆ ಅವರು ರೆಫರ್ ಮಾಡಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಅವ್ರಿಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿಯಲ್ಲಿ ಪ್ಲಸ್ ನಮ್ಮ ಸ್ನೇಹಿತರಿಗೆ ಎಲ್ಲ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ. ನಮಗೇನು ಒಳ್ಳೆ ರಿಸಲ್ಟ್ ಬಂದಿದೆ. ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಅವ್ರ ಹತ್ರ ಹೋದ್ಮೇಲೆ ಅವ್ರ ಆಶೀರ್ವಾದ ಸಿಕ್ಕಿದ ಮೇಲೆ ಈಗ ನಾವು ಚೆನ್ನಾಗಿದ್ದೀವಿ. ನಮ್ಮ ಫ್ರೆಂಡ್ಸು ಚೆನ್ನಾಗಿದ್ದಾರೆ. ಇನ್ನೂ 10 ಜನಕ್ಕೆ ಅವ್ರು ರೆಫರ್ ಮಾಡ್ತಾಯಿದ್ದಾರೆ. ಇನ್ನು ಇವಾಗ ಕಂಟಿನ್ಯೂಸ್ ಹೋಗ್ತಾಯಿದ್ದಾರೆ ಅವ್ರ ಹತ್ರ. ಇವ್ರ ಹತ್ರ ಹೋದ್ಮೇಲೆ ನಮಗೆ ಒಳ್ಳೆಯದಾಗಿದೆ ಎಲ್ಲ.
ಅಂದಾಗೆ ನಮಗೆ ಅವರ ಮಾರ್ಗಸೂಚಿಯಿಂದ ನಮಗೆ ಇವಾಗ ತುಂಬ ಒಳ್ಳೆಯದಾಗಿದೆ. ನಾವು ಸುಮಾರು ಜನಕ್ಕೆ ರೆಫರ್ ಮಾಡಿದ್ದೀನಿ. ಅವರಿಂದ ನಮಗೆ ತುಂಬ ಪರಿಹಾರ ಸಿಕ್ಕಿದೆ. ಅವರಿಂದ ನಮಗೆ ಸುಮಾರು ಜನಕ್ಕೆ ಹೆಲ್ಪ್ ಆಗಿದೆ, ನಮಗೂ ಹೆಲ್ಪ್ ಮಾಡಿದ್ದಾರೆ. ಸಣ್ಣ ಪುಟ್ಟ ಇದಕ್ಕೆ ಅವರು ಎಷ್ಟು ದುಡ್ಡು ಆಸೆ ಪಡೋ ಮನುಷ್ಯ ಅಲ್ಲ. ನಮಗೆ ಪರಿಹಾರಗಳೇ ಕೊಡ್ತಾರೆ. ಈ ಥರ ಮಾಡಿ ಆ ಥರ ಮಾಡಿ ಹೇಳ್ತಾರೆ. ಅಂದಾಗಿ ನಮಗೆ ಅವರಂದರೆ ತುಂಬ ಅಪಾರವಾದ ಗೌರವ ಇದೆ. ನಮಗೆ ಅವರೊಂಥರ ಮನೆ ದೇವ್ರ ಥರ ಹೇಳ್ಬೋದು ನಾವು. ಅವರು ಹೇಳೋ ಮಾರ್ಗಸೂಚಿಯನ್ನು ನಮಗೆ ಒಳ್ಳೆ ಸ್ಪಿರಿಟಾಗಿ ನಾವು ತೊಗೊತೀವಿ ಅವ್ರದ್ದು.